ಈಗ ಕೂತ್ಕೊಂಡು ಭಾರತದಲ್ಲಿ ಕೂತ್ಕೊಂಡು ಬಹಳ ಜನರು ಸೋಷಿಯಲ್ ಮೀಡಿಯಾ ಸುಮ್ಮನೆ ನೋಡ್ತಾ ಇರ್ತೀವಿ. ನೋಡಿ ಇರಾನ್ ಹೆಂಗ್ ಹೊಡಿತಾ ಇದೆ ಇಸ್ರೇಲ್ ಅನ್ನ, ಸಖತ್ತಾಗಿ ಹೊಡೆದ್ರು. ಐರನ್ ಡೋಮ್ಗಳಿಗೆ ಏನಾಗ್ಬೇಕು, ಯಾರ್ದು ಇಸ್ರೇಲಿನ ಐರನ್ ಡೋಮ್ಗಳು ಏನಾಗ್ಬಿಡ್ತು, ಇರಾನ್ ಇಸ್ರೇಲ್ ಅನ್ನು ಧ್ವಂಸ ಮಾಡಿಬಿಡುತ್ತೆ ಅಂತ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಸಂಭ್ರಮ ಪಡ್ತಿದಾರಲ್ಲ, ಹಾಗೆ ಸಂಭ್ರಮ ಪಡ್ತಿರೋರ ಪೈಕಿ ಬಹುತೇಕರು ಸುನ್ನಿಗಳು. ಬಹುತೇಕರ ಹೆಚ್ಚು ಕಡಿಮೆ ಎಲ್ಲರೂ ಸುನ್ನಿಗಳೇ. ಅದೇ ಸುನ್ನಿ ಸೌದಿ ಅರೇಬಿಯಾಕ್ಕೂ ಇರಾನ್ಗೂ ಆಗ್ಬರೋದಿಲ್ಲ, ಯಾವ ಸುನ್ನಿ ದೇಶಕ್ಕೂ ಇರಾನ್ಗೂ ಆಗ್ಬರೋದಿಲ್ಲ. ಇಂಥ ಟೈಮ್ನಲ್ಲಿ ಇರಾನಿನ ಬೆಂಬಲಕ್ಕೆ ಯಾವ ಮುಸ್ಲಿಂ ದೇಶವು ಯಾಕೆ ನಿಲ್ತಾ ಇಲ್ಲ ಅಂದ್ರೆ ಇರಾನ್ ಶಿಯಾ ದೇಶ. ಅದು ಇಡೀ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನ 75% ಅನ್ನು ಇಸ್ರೇಲ್ ಹೊಡೆದು ಹಾಕಿದಾಗ ಅದನ್ನ ರಿಪೇರಿ ಮಾಡೋದಕ್ಕೆ ಅರ್ಜೆಂಟ್ ಆಗಿ ಸ್ಪೇರ್ ಪಾರ್ಟ್ಸ್ ಗಳನ್ನು ಕಳಿಸಿದ್ ಯಾರು? ಅಡಿಷನಲ್ ಡ್ರೋನ್ ಗಳನ್ನ ಕಳಿಸಿದ್ ಯಾರು ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ? ಇರಾನಿಗೆ ಯಾರು ಹೆಲ್ಪ್ ಮಾಡ್ತಾ ಇರೋದೀಗ? ಚೀನಾ. ಚೀನಾದಿಂದ 2 ಕಾರ್ಗೋ ವಿಮಾನಗಳ ಟೆಹರಾನ್ ನಲ್ಲಿ ಬಂದು ಇಳಿದಿದ್ದಾವೆ ಅಂತ ಸುದ್ದಿ. ಬಹಳ ಚೆನ್ನಾಗಿದೆ ಅವ್ರ ಸಂಬಂಧ, ಇರಾನ್ ಚೀನಾ ಸಂಬಂಧ ಬಹಳ ಚೆನ್ನಾಗಿದೆ. 2 ಕಾರ್ಗೋ ವಿಮಾನಗಳು ಟೆಹರಾನ್ ನಲ್ಲಿ ಬಂದಿಳಿದ್ವು. ಅದರಲ್ಲಿ ಚೀನಾದಿಂದ ಕಳಿಸಿರಲಾಗಿರುವಂತಹ ಡ್ರೋನ್ಗಳಿದ್ದಾವೆ ಮತ್ತು ಇಮಿಡಿಯೇಟ್ ಆಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ರಿಪೇರಿ ಮಾಡಿಕೊಳ್ಳೋದಕ್ಕೆ ಬೇಕಾದಂತಹ ಸ್ಪೇರ್ ಪಾರ್ಟ್ಗಳಿದ್ದಾವೆ ಅಂತ. ಆಯ್ತಪ್ಪ, ಚೀನಾಗೇನು ಅಂದ್ರೆ ಇರಾನ್ ಮೇಲೆ ಇಸ್ಲಾಮಿಕ್ ಪ್ರೀತಿಯ ಹೇಗೆ ಸಾಧ್ಯ? ತನ್ನದೇ ಪ್ರಾಂತ್ಯ ಶಿಂಜಾಂಗ್ ನಲ್ಲಿ ಚೀನಾ ಮುಸ್ಲಿಮರ ಕಥೆನಲ್ಲಿ ಏನ್ ಮಾಡಿ ಇಟ್ಟುಬಿಟ್ಟಿದೆ ಅಂತಂದ್ರೆ, ಮಸೀದಿಗಳನ್ನ ಬಂದ್ ಮಾಡಿ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಗಳನ್ನ ಮಾಡಲಾಗ್ತಾ ಇದೆ. ನಾನು ಏನೂ ಎಕ್ಸಾಜರೇಟ್ ಮಾಡ್ತಿಲ್ಲ, ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಚೀನಾದಲ್ಲಿ ಮುಸ್ಲಿಮರು ಇಸ್ಲಾಮಿಕ್ ಹೆಸರುಗಳನ್ನ ತಮ್ಮ ಮಕ್ಕಳಿಗೆ ಇಸ್ಲಾಮಿಕ್ ಹೆಸರುಗಳನ್ನ ಇಡಂಗಿಲ್ಲ. ಮೊಹಮ್ಮದ್, ಅಹಮದ್, ಶಬೀರ್ ಆ ಹೆಸರುಗಳೆಲ್ಲ ಬಂತು. ಶಿಂಜಾಂಗ್ ಪ್ರಾಂತ್ಯದ ಕಲ್ಚರಲ್ ನಲ್ಲಿ ಏನ್ ಹೆಸರುಗಳಿದಾವೋ ಅದೇ ಹೆಸರನ್ನ ಇಡಬೇಕು. ಉದಾಹರಣೆಗೆ ಹುಬ್ಳಿ ಧಾರವಾಡ ಅಕ್ಕಪಕ್ಕದಲ್ಲಿ ಹೋದ್ರೆ ಕಲ್ಲಪ್ಪ, ಮಲ್ಲಪ್ಪ ಅಂತ ಹೆಸರು ಇಡಬೇಕು. ಇಸ್ಲಾಮಿಕ್ ಹೆಸರುಗಳನ್ನ ಇಡಂಗಿಲ್ಲ. ಶುಕ್ರವಾರ ನಮಾಜ್ಗೆ ಅಂತ ಅಂಗಡಿಗಳನ್ನು ಬಂದ್ ಮಾಡಂಗಿಲ್ಲ ಮುಸ್ಲಿಮರು. ಎಲ್ಲಕ್ಕಿಂತಲೂ ಇಸ್ಲಾಮಿನ 5 ಪಿಲ್ಲರ್ಗಳ ಪೈಕಿ ಅತ್ಯಂತ ಪ್ರಮುಖವಾದ ಪಿಲ್ಲರ್ ಅನ್ನಿಸಿಕೊಂಡಿರುವಂತಹ ಹಜ್ ಯಾತ್ರೆ ಮಾಡೋದಕ್ಕೆ ಅಲ್ಲಿನ ಮುಸ್ಲಿಮರಿಗೆ ಚೀನಾ ವೀಸಾಗಳನ್ನು ಕೊಡೋದಿಲ್ಲ. ತನ್ನ ನೆಲದಲ್ಲಿರುವ ಮುಸ್ಲಿಮರನ್ನು ಆ ರೀತಿಯಾಗಿ ನಡೆಸಿಕೊಳ್ಳುವ ಚೀನಾ ಇಸ್ರೇಲ್ ಮೇಲೆ ದಾಳಿ ನಡೆಸೋದಕ್ಕೆ ಇರಾನಿಗೆ ವೆಪನ್ಗಳನ್ನು ಕೊಡುತ್ತೆ. ಈಗ ಚೀನಾ ಒಂದು ವೇಳೆ ಇರಾನಿಗೆ ಏನ್ ಕಾರ್ಗೋ ಪ್ಲೇನ್ಗಳು ಬಂದಿರೋದಲ್ಲ, ಅದು ಚೀನಾದಿಂದನೇ ಬಂದಿದ್ದು ಮತ್ತು ಇರಾನಿಗೆ ಬೇಕಾದಂತಹ ಯುದ್ಧ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ ಅನ್ನೋದೇ ಖಚಿತ ಆದ್ರೆ ಇದು ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡುತ್ತೆ. ಅವಾಗಲೇ ಹೇಳ್ತಿದ್ನಲ್ಲ, ಅಮೆರಿಕ ರಣರಂಗಕ್ಕೆ ಬಂದೇ ಬರಬಹುದು ಅಂತ ಚರ್ಚೆ ಮಾಡ್ತಾ ಇದ್ವಿ ನಾವು. ಸಂಜೆ 7 ರಿಂದ 8 ಗಂಟೆ ಡಿಬೇಟ್ ಮಾಡಿದಾಗ ನನ್ನ ಅಭಿಪ್ರಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಯಿತು. ಸಂಜೀವ್ ಕುಮಾರ್ ಅಂತ ಡೆಲ್ಲಿ ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ರು ಮಾತಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಡೊನಾಲ್ಡ್ ಟ್ರಂಪ್ನ ಅರ್ಥ ಮಾಡ್ಕೊಳ್ಳಿ, ಅವರು ಮೊದಲಿಗೆ ಬಿಸ್ನೆಸ್ ಮ್ಯಾನ್, ಆ ನಂತರ ರಾಜಕಾರಣಿ. ಬಿಸ್ನೆಸ್ ಇಂಟ್ರೆಸ್ಟ್ ಅಡ್ಡ ಬಂದರೆ ಅವರು ಇಂಥ ಯಾವ ಸಾಹಸಕ್ಕೂ ಕೈ ಹಾಕುವುದಿಲ್ಲ. ಅಮೆರಿಕ ರಷ್ಯಾದ ಜಗಳಕ್ಕೆ ಇತಿಹಾಸನೇ ಇದೆ. ಅಮೆರಿಕ ರಷ್ಯಾದ ಜಗಳ, ರಷ್ಯಾ ಯುಕ್ರೇನ್ ಯುದ್ಧ ಆದಾಗ ಇದೇ ಅಮೆರಿಕ ಅರ್ಥಾತ್ ಅವಾಗ ಜೋ ಬೈಡೆನ್ ಅದು ಯಾವ ಮಟ್ಟಿಗೆ ಯುಕ್ರೇನಿನ ಬೆಂಬಲಕ್ಕೆ ನಿಂತ್ಕೊಂಡು, ಡೊನಾಲ್ಡ್ ಟ್ರಂಪ್ ಹೋಗಿ ರಷ್ಯಾದ ಸುಪ್ರೀಂ ಲೀಡರ್ ಪುಟಿನ್ಗೆ ಹ್ಯಾಂಡ್ ಶೇಕ್ ಮಾಡ್ತಾರೆ. ಝೆಲೆನ್ಸ್ಕಿ ಯುಕ್ರೇನಿನ ಅಧ್ಯಕ್ಷನ ವೈಟ್ ಹೌಸಿಗೆ ಕರೆಸ್ಕೊಂಡು ಹಚಾವಚಾನ ಕಳಿಸ್ತಾರೆ. ವರ್ಲ್ಡ್ ಆರ್ಡರ್ಗಳನ್ನು ಈ ಡೊನಾಲ್ಡ್ ಟ್ರಂಪ್ ಯಾವ ಕ್ಷಣದಲ್ಲಿ ಹೆಂಗಾರು ಬದಲಿಸಿ ಬಿಡಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ಭಾರತ ಆಪರೇಷನ್ ಸಿಂಧೂರ ಮಾಡಿದಾಗ ಈ ಮನುಷ್ಯ ಮಾಡಿದ ಟ್ವೀಟ್ಗಳು, ಕೊಟ್ಟ ಹೇಳಿಕೆಗಳು ಎಲ್ಲವೂ ಭಾರತ ಪಾಕಿಸ್ತಾನ ಸಮಾನ ಅನ್ನುವ ರೀತಿಯಲ್ಲಿ ಇದು ಹಿಂಗ್ಯಾಕೆ ಅಂದಾಗ ಆಮೇಲೆ ರಿಪೋರ್ಟ್ ಬಂತು, ಈತನ ಫ್ಯಾಮಿಲಿ ಪಾಕಿಸ್ತಾನದಲ್ಲಿ ಬಿಟ್ ಕಾಯಿನ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಅಂತ. ಬಿಸ್ನೆಸ್ ಇಂಟ್ರೆಸ್ಟ್ ಅಡ್ಡ ಬಂದ್ರೆ ಡೊನಾಲ್ಡ್ ಟ್ರಂಪಿಗೆ ಬೇರೆ ಯಾವುದು ಮುಖ್ಯ ಅಲ್ಲ. ಅದಕ್ಕೆ ಇರಾನ್ ಮೇಲಿನ ದಾಳಿಗೆ ಅಮೆರಿಕದ ಸೇನೆ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇರಾನ್ ಪ್ರಪಂಚದ 3rd ಲಾರ್ಜೆಸ್ಟ್ ಆಯಿಲ್ ಎಕ್ಸ್ಪೋರ್ಟರ್, 3ನೇ ಅತಿ ದೊಡ್ಡ ತೈಲ ರಫ್ತು ರಾಷ್ಟ್ರ ಇರಾನ್. ದಾಳಿ ಮಾಡಿ ಧ್ವಂಸ ಮಾಡಿದ್ರೆ ಅಲ್ಲಿಂದ ಬರುವ ಪೆಟ್ರೋಲ್ ನಿಂತು ಹೋಗುತ್ತೆ, ಡೀಸೆಲ್ ನಿಂತು ಹೋಗುತ್ತೆ, ನ್ಯಾಚುರಲ್ ಗ್ಯಾಸ್ ನಿಂತು ಹೋಗುತ್ತೆ. ಆವಾಗ ಡಿಪೆಂಡೆನ್ಸಿ ಅಥವಾ ಓವರ್ ಡಿಪೆಂಡೆನ್ಸಿ
ರಷ್ಯಾದ ಮೇಲೆ ಆಗುತ್ತೆ. ರಷ್ಯಾದವ್ರು ನಾವು ತೀರ್ಮಾನ ಮಾಡ್ತೀವಿ ರೇಟನ್ನು ಅಂತಾರೆ. ಅದು ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧ, ಅಮೆರಿಕದ ಗ್ರೋತ್ ಟ್ರಾಜೆಕ್ಟರಿಗೆ ವಿರುದ್ಧ. ಆದ್ದರಿಂದ ಡೊನಾಲ್ಡ್ ಟ್ರಂಪ್ ದಾಳಿಯ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಒಂದು ಅನಾಲಿಸಿಸ್ ಬಂತು. ಇದ್ರೂ ಇರಬಹುದು. ಇನ್ನೊಂದು ಕಡೆ ಈಗ ನಿಮಗೆ ಸುಮ್ಮನೆ ಮೇಲ್ನೋಟಕ್ಕೆ ಕಾಣುವ ಲೆಕ್ಕಾಚಾರದ ಪ್ರಕಾರ ಇಸ್ರೇಲ್ ಪರವಾಗಿ ಅಮೆರಿಕ ಇದೆ, G7 ರಾಷ್ಟ್ರಗಳಿದಾವೆ, ಅರ್ಥಾತ್ ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲ ಇದಾವೆ, ಯುರೋಪಿಯನ್ ಯೂನಿಯನ್ ಇದೆ, ಇರಾನ್ನ ಪರವಾಗಿ ಚೀನಾ ಇದೆ, ರಷ್ಯಾ ಇದೆ. ಅಂದ್ರೆ ಯುದ್ಧ ಮುಂದುವರೆದ್ರೆ ಹೆಂಗೆ ಆಗಬಹುದು ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ ನಾನು ನಿಮಗೆ. ವಿಶ್ವಸಂಸ್ಥೆಯಲ್ಲಿ ಅಮೆರಿಕದ ವಿರುದ್ಧ ಇರಾನ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಏನಂತ? ಇಸ್ರೇಲಿಗೆ ವೆಪನ್ಸ್ ಇವರೇ ಕೊಡ್ತಾ ಇದ್ದಾರೆ, ಅಮೆರಿಕದ ಶಸ್ತ್ರಾಸ್ತ್ರ ಇಲ್ಲದೆ ಇಸ್ರೇಲ್ ದಾಳಿ ಮಾಡೋದು ಅಸಾಧ್ಯ, ಇರಾನ್ನ ಮೇಲಿನ ದಾಳಿಗೆ ಅಮೆರಿಕ ನೆರವು ಕೊಡ್ತಾ ಇದೆ ಅಂತ. ಇಸ್ರೇಲ್ ನಡೆಸ್ತಾ ಇರುವ ಈ ದಾಳಿಗೆ ಅಮೆರಿಕ ವೆಪನ್ಗಳನ್ನ ಕೊಡ್ತಾ ಇದೆಯಾ? ಹೌದು, ಕೊಡ್ತಾ ಇದೆ. ಆದ್ರೆ ಈ ಹಿಂದೆ ಇಸ್ರೇಲ್ನ ಬೆಂಬಲಕ್ಕೆ ನಿಂತಷ್ಟು ಗಟ್ಟಿಯಾಗಿ ಅಮೆರಿಕ ಈಗ ನಿಂತ್ಕೊಂಡಿದೆಯಾ? ಇಲ್ಲ, ನಿಂತ್ಕೊಂಡಿಲ್ಲ. 2023 ಅಕ್ಟೋಬರ್ 7ನೇ ತಾರೀಕು ಹಮಾಸ್ನ ಭಯೋತ್ಪಾದಕರು ಇಸ್ರೇಲ್ನ ಮೇಲೆ ಒಂದು ಕೋಆರ್ಡಿನೇಟೆಡ್ ಅಟ್ಯಾಕ್ ಮಾಡಿ ಸಾವಿರಾರು ಜನರನ್ನ ಕೊಂದು ಹಾಕಿದಾಗ ಸ್ವತಃ ಜೋ ಬೈಡನ್ ಬಂದಿಳಿದ್ರು ಟೆಲ್ ಅವೀವ್ನಲ್ಲಿ. ಬಂದಿಳಿದ್ರು, ನಿಮ್ಗೆ ಏನ್ ಬೇಕು ನಾವು ಮಾಡ್ತೀವಿ, ನೀವು ದಾಳಿ ಮಾಡಿ ಅಂತ. ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಇರಾನ್ ಅವರು ಇಸ್ರೇಲ್ನವ್ರು ಏನೋ ಮಾಡ್ಕತ್ತಿದಾರಪ್ಪ, ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ 3 ದಿನದಿಂದ ಹೇಳಿದ್ರು. ಅಮೆರಿಕ ಏನ್ ಮಾಡುತ್ತೆ, ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಾರೆ ಅನ್ನುವುದು ಅವ್ರ ಜೊತೆಗಿರೋರ್ಗೂ ಅರ್ಥ ಆಗೋದಿಲ್ಲ, ಅಥವಾ ನಾಳೆ ನಾನು ಏನ್ ಮಾಡ್ತೀನಿ ಅನ್ನೋ ಡೊನಾಲ್ಡ್ ಟ್ರಂಪ್ ಇವತ್ತು ಅರ್ಥ ಆಗಿರೋದಿಲ್ಲ. ನಾನೇನು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ, ಅವ್ರು ದಿನಕ್ಕೊಂದು ಟೋನ್ನಲ್ಲಿ ಮಾತಾಡ್ತಾರೆ. ಬಟ್ ದಾಳಿ ಶುರುವಾದಾಗ ಅವ್ರು ಏನ್ ಹೇಳೋದು, 3 ದಿವಸದ ಹಿಂದೆ ಇರಾನು ಇಸ್ರೇಲಿಗೆ ಸಂಬಂಧಪಟ್ಟಿದ್ದು, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ನಮ್ಗೆ ಇದರಲ್ಲಿ ಎಳಿಲೇಬೇಡಿ ಅಂದ್ಬಿಟ್ಟಿದ್ರು ಡೊನಾಲ್ಡ್ ಟ್ರಂಪ್. ಈಗ ಇಸ್ರೇಲ್ ಕರೆಕ್ಟ್ ಮಾಡ್ತಿದೆ ಅಂತಿದ್ದಾರೆ. ವೆಪನ್ಸ್ ವಿಷಯ ಹೇಳ್ತಿದ್ದಲ್ಲ, ಅಮೆರಿಕ ವೆಪನ್ಗಳನ್ನು ಕೊಡ್ತಾ ಇದೆಯಾ? ಹೌದು, ಅಮೆರಿಕ ಆಯುಧಗಳನ್ನು ತಯಾರು ಮಾಡುತ್ತೆ. ಲ್ಯಾಬೊರೇಟರಿಗಳಲ್ಲಿ ಏನೇನು ಟೆಸ್ಟ್ ಮಾಡಬೇಕು, ಟೆಸ್ಟಿಂಗ್ ಫೀಲ್ಡ್ಗಳಲ್ಲಿ ಏನೇನು ಟೆಸ್ಟ್ ಮಾಡಬೇಕು ಅವ್ರು ತಮ್ಮ ದೇಶದಲ್ಲಿ ಮಾಡ್ತಾರೆ. ಆಕ್ಚುಯಲ್ ವಾರ್ ಸಿನಾರಿಯೋದಲ್ಲಿ ಟೆಸ್ಟ್ ಆಗಬೇಕಲ್ಲ, ಇಸ್ರೇಲಿಗೆ ಕೊಡ್ತಾರೆ, ನಾವು ಟೆಸ್ಟ್ ಮಾಡ್ಲಿ ಅವ್ನು ಹೆಂಗಿದಾವ ನೋಡ್ರಿ ಅಂತ. ಇಸ್ರೇಲಿಗೆ ಟೆಸ್ಟ್ ಮಾಡುತ್ತೆ. ಜಗತ್ತಿಗೆ ಗೊತ್ತಿರೋ ಸತ್ಯ. ಇರಾನಿನ ನೆನ್ನೆ ಲೈವ್ನಲ್ಲಿದ್ದಾಗಲೇ ಈ ಸುದ್ದಿ ಬಂತು. ಇರಾನಿನ ಒಂದು ನ್ಯೂಸ್ ಚಾನಲ್ನ ಮೇಲೆ ದಾಳಿ, IRIB ಅಂತ. IRIB ಇಸ್ಲಾಮಿಕ್ ರಿಪಬ್ಲಿಕ್ಸ್ ಟೆಲಿವಿಷನ್ ಅಂಡ್ ರೇಡಿಯೋ ನೆಟ್ವರ್ಕ್. ದಾಳಿಯ ದೃಶ್ಯಗಳು ಬಂತು. ನ್ಯೂಸ್ ಆಂಕರ್ ಓದ್ತಾ ಇರ್ತಾರೆ, ಇವ್ರ ಹೆಸರು ಶಹಾರ್ ಇಮಾಮಿ ಅಂತ. ಶಹಾರ್ ಇಮಾಮಿ ನ್ಯೂಸ್ ಓದ್ತಾ ಇರುವಾಗಲೇ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇಸ್ರೇಲ್ಗೆ ಅನ್ಸುತ್ತೆ. ಇರಾನಿನ ಮೋಸ್ಟ್ ಫೇಮಸ್ ಆಂಕರ್ ಅಂತೆ, ನ್ಯೂಸ್ ಆಂಕರ್. ಆ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡ್ತಾ ಇದ್ರೆ ಹಿಂಗೆ ಇಸ್ರೇಲ್ಗೆ ಎಚ್ಚರಿಕೆ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ಈ ಮಾತುಗಳನ್ನು ಹೇಳ್ತಾ ಇರುವಾಗಲೇ ಕರೆಕ್ಟಾಗಿ ಆಫೀಸ್ಗೆ ಬಾಂಬ್ ಇತ್ತು, ಕರೆಕ್ಟಾಗಿ ಆಫೀಸ್ಗೆ. ಇದರ ಹಿನ್ನೆಲೆ ಏನಪ್ಪಾ ಅಂದ್ರೆ, ಚರ್ಚೆ ಆಗ್ತಿರೋದು ಇದೇ ಕಾರಣಕ್ಕೆ ಅಂತಲ್ಲ, ಬಟ್ ಇದು ಇರಬಹುದು ಅಂತ. ಇರಾನಿನ ಒಬ್ಬ ಮಹಿಳೆ ಒಂದು ಏನನ್ನು ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ. ಏನಂತ, ಇಸ್ರೇಲ್ ಅಂದ್ರೆ ಇಸ್ರೇಲ್ ಅನ್ನು ಉದ್ದೇಶಿಸಿ ಇರಾನಿನ ಮಹಿಳೆಯೊಬ್ಬರು ಬರೆದಿತ್ತು. ಇಸ್ರೇಲ್ ಪ್ಲೀಸ್ ಟಾರ್ಗೆಟ್ ಅಲಿ ಖಮೇನಿ, ಮೊಜತಬಾ ಖಮೇನಿ ಅಂದ್ರೆ ಅಲಿ ಖಮೇನಿ ಮಗ, ಮೊಜತಬಾ ಖಮೇನಿ ಅಂಡ್ ದ ಇಸ್ಲಾಮಿಕ್ ರಿಪಬ್ಲಿಕ್ಸ್ IRIB. ಟೋನ್ ಹೆಂಗಿದೆ ಅಂತಂದ್ರೆ, ನಮ್ಮ ಸುಪ್ರೀಂ ಲೀಡರ್ ಅಲಿ ಖಮೇನಿನ ಮೊದಲು ಹೊಡಿರಿ, ಆತನ ಮಗ ಮೊಜತಬಾ ಖಮೇನಿನ ಆಮೇಲೆ ಹೊಡಿರಿ, ಅವರಿಬ್ಬರಿಗಿಂತ ಮೊದಲು ನ್ಯೂಸ್ ಚಾನಲ್ ಹೊಡಿರಿ ಅಂತ ಬರೆದು ಇರಾನಿನ ಒಬ್ಬ ಮಹಿಳೆ ಸೋಷಿಯಲ್ ಮೀಡಿಯಾಗೆ ಹಾಕಿರ್ತಾರೆ. ಹಿಂಗೆ ಹಾಕಿದ 2ನೇ ದಿನಕ್ಕೆ ಆ ನ್ಯೂಸ್ ಚಾನಲಿನ ಕಚೇರಿಯ ಮೇಲೆ ದಾಳಿ ಆಯ್ತಂತೆ. ಇದು ನೆನಪಿರಲಿ, ನ್ಯೂಸ್ ಚಾನಲ್ನ ಕಚೇರಿಯೊಂದರ ಮೇಲೆ ನಡೆದ ದಾಳಿಯನ್ನ ನೀವೇನಿಷ್ಟು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇದ್ದೀರಿ ಅಂತ. ಇರಾನಿನಲ್ಲಿ ಪತ್ರಿಕಾ ಸ್ವಾತಂತ್ರ್ಯ, ನ್ಯೂಸ್ ಚಾನಲ್ ಇರುವ ಸ್ವಾತಂತ್ರ್ಯದ ಕಥೆ ನಮಗೆ ಗೊತ್ತು. ದಿಸ್ ಇಸ್ ಅ ಸ್ಟೇಟ್ ರನ್ ಮೀಡಿಯಾ ಹೌಸ್.